ಈ ವಿನಾಯಕ ವಿದ್ಯಾವಂತರ ಸಂಘದ ಗೌರವಾಧ್ಯಕ್ಷರಾದ ಶ್ರೀಮಣಿ ಯರಜನ ಪರಮಸ್ವರೂಪಿ ಶಂಕರ್ ಮಾಸ್ವಾಮಿಗಳು ವಿರಕ್ತಿಮಠ ಶ್ರೀಮುಖಿ ಹಾಗೂ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಪೂಜ್ಯ ಗಂಗಾಧರ ದೇವರು ಹಿರೇಮಠ ದೇವದ ಇವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಸಂಸ್ಥೆಯ ಪ್ರಾಚಾರ್ಯರಾದ ಶ್ರೀ ಮಹಮೂದ್ ಶಬುಲ್ ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನದಲ್ಲಿರುವ ಸಮೀಪವಾಡಿಯ ಗೋದಾವರಿ ಬಯೋ ರಿಫೈನರೀಸ್ ಲಿಮಿಟೆಡ್ ನ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿರುವ ಶ್ರೀ ಎಂ ರಾಮಚಂದ್ರ ಸಾಹೇಬ್ರೆ ಹಾಗೂ ಡಿಸ್ಟ್ರಿಕ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಆಫೀಸರ್ ಆಗಿರುವ ಶ್ರೀ ಗುರುಪಾದಯ್ಯ ಹಿರೇಮಠ ಸಾಹೇಬ್ರೆ ಹಾಗೂ ಅಪ್ರೆಂಟಿಸ್ಶಿಪ್ ಡಿಸ್ಟ್ರಿಕ್ಟ್ ಅಪ್ರೆಂಟಿಸ್ಶಿಪ್ ಅಡ್ವೈಸರ್ ಆಗಿರುವ ಶ್ರೀ ಎಂ ಎಂ ಮುಕುಂದನಾಥ್ ಸಾಹೇಬ್ರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ, ಪತ್ರಕರ್ತ ಮಿತ್ರರೇ, ಸಹೋದ್ಯೋಗಿ ಮಿತ್ರರೇ ಹಾಗೂ ಪ್ರೀತಿಯ ತರಬೇತುದಾರರೇ, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಿಶುಕ್ಷಿ ಮೇಳದ ನೋಡಲ್ ಅಧಿಕಾರಿಯಾಗಿ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ I felt myself that I should express my important opinion with all of you. ಏನು ಅಂತಂದ್ರೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಶಿಶುಕ್ಷಿ ಮೇಳ, the main objective of this program is to produce a strong and skilled workforce to serve in industry just by educating students for 3 years. 2 years in ITI and 1 year in industry. ಈ 3 ವರ್ಷದ ಅವಧಿಯೊಳಗ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡೋಕೆ ಒಂದು ಸ್ಟ್ರಾಂಗ್ ವರ್ಕಿಂಗ್ ಫೋರ್ಸ್ ಪ್ರಿಪೇರ್ ಮಾಡೋದು ಈ ಪ್ರಧಾನಮಂತ್ರಿ ರಾಷ್ಟ್ರೀಯ ಶಿಶುಕ್ಷಿ ಮೇಳದ ಉದ್ದೇಶ. ಈ ಯೋಜನೆ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗಬೇಕು ಅಂತಂದ್ರೆ ಯಾವುದೇ ಒಂದು ಗಿಡ ತನ್ನಷ್ಟೇ ತಾನೇ ಬೆಳೆಯೋದಿಲ್ಲ. ಬೀಜ ಬಿತ್ತಬೇಕು, ನೀರು ಉಣಿಸ್ಬೇಕು, ಅದನ್ನು ಸರಿಯಾಗಿ ಕಾಳಜಿ ಮಾಡಿದಾಗ ಗಿಡ ಬೆಳೀತದ, ಅದು ಫಲ ಕೊಡ್ತದೆ. ಅದೇ ರೀತಿಯಾಗಿ ಕೆಲಸಗಾರರು ಪ್ರಿಪೇರ್ ಆಗಬೇಕು ಅಂತಂದ್ರೂ ಕೂಡ ತನ್ನಷ್ಟೇ ತಾನೇ ಆಗೋದಿಲ್ಲ. ಅವರಿಗೆ ನಾವು ಸರಿಯಾಗಿ ಶಿಕ್ಷಣ ಕೊಡಬೇಕು. ಅದಕ್ಕೆ ನಾವು ಅವರಿಗೆ ಸಂಸ್ಕಾರ ಇದನ್ನು ಮಾಡಿದಾಗ ಅಂದ್ರೆ ಒಂದು 5 things are very mandatory. ಈ ಸ್ಕೀಮ್ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗಬೇಕು ಅಂತಂದ್ರೆ ಒಂದು 5 ಅಂಶಗಳು ಅತ್ಯಂತ ಪ್ರಮುಖವಾಗಿ ಕೆಲಸ ಮಾಡಬೇಕು. ಫಸ್ಟ್ ಏನು ಅಂತಂದ್ರೆ ಸ್ಟ್ರಾಂಗ್ ವಿಲಿಂಗ್ನೆಸ್ ಆಫ್ ದ ಟ್ರೈನಿಂಗ್. ಟೈಮ್ ವಾಟ್ ಮಾಡ್ತದ ಶಾರ್ಟ್ ಆಗಿ ಹೇಳ್ತೇನೆ ನಾನು. ಸ್ಟ್ರಾಂಗ್ ವಿಲಿಂಗ್ನೆಸ್ ಆಫ್ ದ ಟ್ರೈನಿಂಗ್. ತರಬೇತಿಗೆ ಬರ್ತಾ ಇರುವಂತ ವಿದ್ಯಾರ್ಥಿಗಳಲ್ಲಿ ಒಂದು ಬಲವಾದ, ಒಂದು ದೃಢವಾದ ಒಂದು ನಂಬಿಕೆ ಇರಬೇಕು. ನಾನು ಏನಾದರೂ ಕೌಶಲ್ಯ ಭರಿತ ಒಂದು ಅಭ್ಯರ್ಥಿಯಾಗಿ ನಾನು ಪ್ರಿಪೇರ್ ಆಗಬೇಕು ಅಂತ ಅವನು ಮೊದಲೇ ಇರಬೇಕು ಅಂತಂದ್ರೆ ಸ್ಟ್ರಾಂಗ್ ವಿಲಿಂಗ್ ಪವರ್ ಇರಬೇಕು. ಎರಡನೇದು ಏನು ಅಂತಂದ್ರೆ ಯಾರ ಕಡೆ ತರಬೇತಿ ಹೋಗಿರ್ತಾರಲ್ಲ ಅವ್ರು ಜೆಟಿಒ ಪಾರ್ಟ್ ಬಹಳ ಇಂಪಾರ್ಟೆಂಟ್ ಅದ. ಈಗ ಒಂದು ಬ್ಯಾಚ್ ತನ್ನ ಕೈಗಳು ಬತ್ತು ಅಂತಂದ್ರೆ 20 ಹುಡುಗರು ನಮ್ಮ ಕೈಗಳು ಬರಾಕ್ತಾರೆ. ಇವತ್ತ ಅವರು ಸದ್ಯದ ಸ್ಥಿತಿ ಏನದ, 2 ವರ್ಷ ಬಿಟ್ಟು ಅವರು ನಾಳೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಕ್ ಹೋಗ್ತಿರ್ತಾರೋ ಅವರನ್ನ ನಾನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ಗೋಲ್ಸೆಟ್ ಮಾಡ್ಕೋಬೇಕು. ವೀಕ್ ಟು ವೀಕ್ ಪ್ರೋಗ್ರೆಸ್ ಆಗ್ತಾ ಹೋಗ್ಬೇಕು. ಅಂದ್ರೆ ಫಸ್ಟಿಗೆ ಸರ್ವಾಂಗೀಣ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಏನಾಗಬೇಕು ಅಂತಂದ್ರೆ 2 ವರ್ಷದ ತರಬೇತಿ ಒಳಗೆ ಆಗ್ಬೇಕು. ಬರೀ ಅವ್ರಿಗೆ ಟ್ರೈನಿಂಗ್ ಸಂಬಂಧಪಟ್ಟಂತ ಸ್ಕಿಲ್, ಪ್ರಾಕ್ಟಿಕಲ್ ನಾಲೆಜ್ ಮತ್ತು ಥಿಯರಿಟಿಕಲ್ ನಾಲೆಜ್ ಜೊತೆ ಕಮ್ಯುನಿಕೇಶನ್ ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು, ವ್ಯಕ್ತಿತ್ವ ವಿಕಸನ ಆಗಬೇಕು, ನೆಕ್ಸ್ಟ್ ಮಾರಲ್ ಎಜುಕೇಶನ್ ಆಗಬೇಕು, ಫಿಸಿಕಲ್ ಎಜುಕೇಶನ್ ಆಗಬೇಕು. ಒಟ್ಟಿಗೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಈ 2 ವರ್ಷದ ಅವಧಿ ಒಳಗ ಆಗಬೇಕು. ಇದು 2ನೇ ರಿಕ್ವೈರ್ಮೆಂಟ್. ಈ 3rd ರಿಕ್ವೈರ್ಮೆಂಟ್ ಏನು ಅಂತಂದ್ರೆ ಐಟಿಐ ಕೆಲಸ ಮಾಡ್ತಾ ಇರುವಂತ ಟಿಒ ಮತ್ತು ಪ್ರಿನ್ಸಿಪಾಲ್ಗಳು. ಈಗ ಮಕ್ಕಳು ಓದ್ತಾ ಇದ್ದಾರೆ, ಶಿಕ್ಷಕರು ಪಾಠ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಬೇಕಾಗಿರುವಂತ ಎಲ್ಲ ಸಕಲ ಸವಲತ್ತುಗಳನ್ನ ಮಾಡಿಕೊಳ್ಳುವ ಜವಾಬ್ದಾರಿ ಆಗಿರ್ತದೆ ಅಂತಂದ್ರೆ ಟಿಒ ಮತ್ತು ಪ್ರಿನ್ಸಿಪಾಲ್ ಇರ್ತದೆ. ಅವರಾದ್ರೂ ಕೂಡ ಅತ್ಯಂತ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ ನಿಮ್ಮ ಶಿಕ್ಷಕರು ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ, ಮಕ್ಕಳ ಕಡೆಯಿಂದ
ನ್ಯೂನತೆಗಳಿತ್ತು ಅಂತಂದ್ರೆ, ಶಿಕ್ಷಕರ ಕಡೆಯಿಂದ ಏನಾದರೂ ನ್ಯೂನತೆಗಳಿತ್ತು ಅಂತಂದ್ರೆ ಅದನ್ನು ಸರಿಪಡಿಸಿ ಸರಿಯಾಗಿ ತರಬೇತಿ ನಡೆಯುವ ತರಬೇತಿ ನಿರ್ವಹಣೆ ಆಗುವಾಗ ನೋಡ್ಕೊಳ್ಳುವ ಜವಾಬ್ದಾರಿ ತರಬೇತಿ ಅಧಿಕಾರಿಗಳು ಮತ್ತು ಪ್ರಾಚಾರ್ಯರ ಜೊತೆ. ಇದು ಮೂರನೇ ರಿಕ್ವೈರ್ಮೆಂಟ್ ಸರಿಯಾಗಿ. ಈ ಯೋಜನೆ ಸಕ್ಸಸ್ ಆಗಬೇಕು ಅಂತಂದ್ರೆ ಈ ಮೂರು ಅಂತೂ ಬೇಕು. ನಾಲ್ಕನೇದು ಏನು ಅಂತಂದ್ರೆ ದ ಇನ್ವಾಲ್ವ್ಮೆಂಟ್ ಆಫ್ ಪೇರೆಂಟ್ಸ್. ಬರೀ ನಾವು ಶಿಕ್ಷಕರು ಮಕ್ಕಳು ನಾವು ಬರೀ ಕೆಲಸ ಮಾಡಿದ್ರೆ ನಡೆಯುವುದಿಲ್ಲ. ಆ ಮಕ್ಕಳ ಪಾಲಕರು ಕೂಡ ನಮ್ಮ ಮಕ್ಕಳ ಶಿಕ್ಷಣದಲ್ಲಿ ಏನಾಗ್ತಿರ್ಬೇಕು ಅಂತಂದ್ರೆ ಗಮನ ಹರಿಸ್ತಿರ್ಬೇಕು. ನಾವು ಏನ್ ಮಾಡ್ಬೇಕು, ಅಟ್ಲೀಸ್ಟ್ ಎವ್ರಿ ಕ್ವಾರ್ಟರ್ಲಿ ಒಂದ್ಸರಿ ಪೇರೆಂಟ್ಸ್ ಮೀಟಿಂಗ್ ಮಾಡಿ ಅವರ ಪಾಲಕರನ್ನ ಈ ಸಂಸ್ಥೆಗೆ ಕರೆಸಿ ಅವರ ಮಕ್ಕಳ ಪ್ರೋಗ್ರೆಸ್ ನಾವು ಹೇಳುತ್ತಿರಬೇಕು. ಸರಿಯಾಗಿ ಕ್ಲಾಸಿಗೆ ಬರ್ತಾ ಇರೋದು, ಸರಿಯಾಗಿ ಪ್ರಾಕ್ಟಿಕಲ್ ಮಾಡಕ್ಕಿರೋದು, ಇದೆಲ್ಲ ಅವ್ರ ಪಾಲಕರ ಗಮನಕ್ಕೆ ಹೋಗ್ತಿದ್ರು ಅಂತಂದ್ರೆ ಅವ್ರ ಮಗ ಸರಿಯಾಗಿ ಕೆಲಸ ಮಾಡ್ತಿದ್ದಿಲ್ಲ ಅಂತಂದ್ರೆ ಅವರು ಸೀನಿಯರ್ ನಮ್ಮಿಂತೂ ಜಾಸ್ತಿ ಅಧಿಕಾರ ಅವ್ರ ಮೇಲೆ ಇರ್ತದೆ. ಸೊ ಪಾಲಕರ ಇನ್ವಾಲ್ವ್ಮೆಂಟ್ ಇದ್ರೊಳಗೆ ಮಾಡ್ತೀವಿ ಬೋಧಿಸ್ತಾರೆ. ಇವೆಲ್ಲ ಆದ ನಂತರ ಒಳ್ಳೆಯದಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಮಾತ್ರ ಗುಡಿ ಕಟ್ಟಿದ ನಂತರ ಕೆಲಸ ಹೇಳೋ ಕೆಲಸ ಅಂತ ಹೇಳ್ತೀವಿ. ಆ ಕೆಲಸ ಹೇಳೋ ಕೆಲಸ ಯಾರಪ್ಪ ಅಂತಂದ್ರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರೋಂಥ HR ಮ್ಯಾನೇಜರ್ ಮತ್ತು ಟ್ರೈನಿಂಗ್ ಆಫೀಸರ್ಸ್. ಈ 2 ವರ್ಷದ ಅವಧಿಯ ನಂತರ ಅಪ್ರೆಂಟಿಸ್ಶಿಪ್ ಅಂತೇಳಿ ಕಂಪನಿಗೆ ಜಾಯಿನ್ ಮಾಡ್ತಾರೋ ಅಲ್ಲಿರುವಂತ HR ಮ್ಯಾನೇಜರ್ಸ್ ಅವ್ರಿಗೆ ವೃತ್ತಿಗೆ ಸಂಬಂಧಪಟ್ಟಂಗ ಅವ್ರಿಗೆ ಕೆಲಸ ಕಲಿಸ್ಕೊಡ್ಬೇಕು. ಯಾಕಂತಂದ್ರೆ ನಮ್ಮ ITI ಹುಡುಗರು ಏನಾಗಿರ್ತಾವ, ITI ಅವಧಿ ಒಳಗೆ ಒಂದು ದಿನ ಅವ್ರು ಕೈಗಾರಿಕೆಗಳು ಹೆಚ್ಚಿನ ಇಟ್ಟಿರೋದಿಲ್ಲ. ಅಂತ ವಿದ್ಯಾರ್ಥಿಗಳು ಡೈರೆಕ್ಟ್ ಆಗಿ ಇಂಡಸ್ಟ್ರಿ ಒಳಗೆ ಕೆಲಸ ಮಾಡೋದು ಅಂತಂದ್ರೆ ಕಷ್ಟ ಆಗ್ತದೆ. ಸೊ ಎಲ್ಲಾ ವಿದ್ಯಾರ್ಥಿಗಳಿಗೆ ತರಬೇತಿ ಅವಧಿ ಒಳಗೆ ನಿಮ್ JTO ಅವರು ನಿಮ್ ಬ್ಯಾಚ್ ನವರಿಗೆ ಅಪ್ರೆಂಟಿಸ್ಶಿಪ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಒಂದು ಮ್ಯಾಂಡೇಟರಿ. ರಿಜಿಸ್ಟ್ರೇಷನ್ ಮಾಡಿ ಯಾವಾಗಲೂ ಒಂದು ಕಂಪನಿಗೆ ಅಪ್ರೆಂಟಿಸ್ಶಿಪ್ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ರಿ. ಅಲ್ಲಿ ಹೋದಂದ್ರೆ ಅಲ್ಲಿ ಇರುವಂತ HR ಮತ್ತು ಟ್ರೈನಿಂಗ್ ಆಫೀಸರ್ಸ್ ಅವ್ರಿಗೆ ಪರ್ಫೆಕ್ಟ್ ಟ್ರೈನಿಂಗ್ ಕೊಟ್ಟು 1 ವರ್ಷದ ಅವಧಿ ಒಳಗೆ ಒಂದು ಫೈನಲ್ ಟಚ್ ಅಪ್ ಸಿಕ್ತು ಅಂತಂದ್ರೆ ಒಂದು ಸ್ಟ್ರಾಂಗ್ ವರ್ಕಿಂಗ್ ಫೋರ್ಸ್ ಬಿಲ್ಡಪ್ ಆಗ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಮಾತು ಹೇಳಬೇಕು ಅಂತಂದ್ರೆ 1962 ಅಪ್ರೆಂಟಿಸ್ಶಿಪ್ ಆಕ್ಟ್ ಪ್ರಕಾರ ಪ್ರತಿ ಇಂಡಸ್ಟ್ರಿನವರು ಮಿನಿಮಮ್ 2.5 to 10% ಆಫ್ ದ ಟೋಟಲ್ ವರ್ಕಿಂಗ್ ಫೋರ್ಸ್ ಅಪ್ರೆಂಟಿಸ್ಶಿಪ್ ವಿಶೇಷ ಮಾಡ್ಕೊಳ್ಬೇಕಂತಂದ್ರೆ. And in some circumstances it may be extended up to 15% also. ಅನಿವಾರ್ಯತೆ ಬಂದಾಗ 15% ವರೆಗೆ ಎಕ್ಸ್ಟೆನ್ಷನ್ ಮಾಡಕ್ಕೆ ಅವಕಾಶ ಇದೆ. ಆದ್ರೆ ಪ್ರೆಸೆಂಟ್ಲಿ ಎಕ್ಸಿಸ್ಟಿಂಗ್ ಅಪ್ರೆಂಟಿಸ್ಶಿಪ್ ಪರ್ಸೆಂಟೇಜ್ ಇನ್ ಆಲ್ ಓವರ್ ಇಂಡಿಯಾ ಎಷ್ಟು ಅಂತಂದ್ರೆ ತುಂಬಾ ವಿಷಯ ಅನಿಸ್ತದೆ. 0.1% to 0.27%. ಮಿನಿಮಮ್ ಇರಬೇಕು ಎಲ್ಲ ಇಂಡಸ್ಟ್ರಿಯಲ್ಲಿ ಅಪ್ರೆಂಟಿಸ್ಶಿಪ್ ವಿಶೇಷ 2.5 to 10 up to 15 ವರೆಗೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಆದ್ರೆ ಪ್ರೆಸೆಂಟ್ ಎಕ್ಸಿಸ್ಟಿಂಗ್ ಅಪ್ರೆಂಟಿಸ್ಶಿಪ್ ವಿಶೇಷನ್ ಇನ್ ಆಲ್ ಓವರ್ ಇಂಡಿಯಾ ಅಂಡ್ ಇವತ್ತಿನ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ 0.1% ಅದ. 0.1% ಇಂದ 0.27% ವರೆಗೆ ಮಾಡ್ತಾರೆ. ಏನ್ ತೋರಿಸ್ತದೆ ಅಂತಂದ್ರೆ ಬಹುಪಾಲು ಕೈಗಾರಿಕೆಗಳು ಅಪ್ರೆಂಟಿಸ್ಶಿಪ್ ವಿಶೇಷನ ಮಾಡಿಲ್ಲ. ಸೊ ನೀವು ಕೆಲಸಗಾರ ಬೇಕು ಅಂತಂದ್ರೆ ಕೆಲಸಗಾರರನ್ನ ಬೆಳೆಸ್ಬೇಕು. ಕೆಲಸಗಾರರು ಬೆಳೆಯೋದು ಇಂಡಸ್ಟ್ರಿಯಲ್ಲಿ ಬೆಳೀತಾರೆ. ಅಪ್ರೆಂಟಿಸ್ಶಿಪ್ ವಿಶೇಷನ್ ಮಾಡ್ಕೊಂಡು ITI ಆದ ನಂತರ 1 ವರ್ಷ ನೀವು ಅವರಿಗೆ ಸರಿಯಾಗಿ ಟ್ರೈನಿಂಗ್ ಕೊಟ್ಟು ಕೆಲಸ ಕಲಿಸಿದ್ದೀರಿ ಅಂತಂದ್ರೆ ನಿಮ್ಮ ಕೆಲಸ ಮಾಡೋಕೆ ಒಂದು ಸ್ಟ್ರಾಂಗ್ ವರ್ಕ್ ಫೋರ್ಸ್ ರೆಡಿ ಆಗ್ತದೆ. ಅದರ ಜೊತೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗ್ತದೆ. ಅದೆಷ್ಟೋ ಮಕ್ಕಳಿಗೆ ಬರ್ಕೊಂಡು ದಾರಿ ಮಾಡಿ ಕೊಟ್ಟಾಗ ಆಗ್ತದೆ. ಸೊ ಈ ರಾಷ್ಟ್ರೀಯ ಪ್ರಧಾನಮಂತ್ರಿ ಶಿಶು ಯೋಜನೆ ಯಶಸ್ವಿ ಆಗಬೇಕು ಅಂತಂದ್ರೆ ಒಟ್ಟಿಗೆ ಈ 5 ಅಂಶಗಳು ಸರಿಯಾಗಿ ಕಾರ್ಯನಿರ್ವಹಿಸಿದರೆ ಈ ಯೋಜನೆ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗ್ತದೆ. ಮೊಟ್ಟ ಮೊದಲನೇದಾಗಿ ಸ್ಟ್ರಾಂಗ್ ವಿಲಿಂಗ್ನೆಸ್ ಆಫ್ ದ ಟ್ರೈನಿಂಗ್, ನೆಕ್ಸ್ಟ್ ಪಾರ್ಟಿಸಿಪೇಷನ್ ಆಫ್ JTO, ನೆಕ್ಸ್ಟ್ ಇಂಟರಾಕ್ಷನ್ ಆಫ್ POs and principals, ನೆಕ್ಸ್ಟ್ ಇನ್ವಾಲ್ವ್ಮೆಂಟ್ ಆಫ್ ಪೇರೆಂಟ್ಸ್, ನೆಕ್ಸ್ಟ್ ಪ್ರಾಪರ್ ಗೈಡೆನ್ಸ್ ಬೈ ದ HR and training officers of the industry. ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿರುವಂತಂದ್ರೆ ಈ 3 ವರ್ಷದ ಅವಧಿ ಒಳಗೆ ಎಜುಕೇಶನ್ ಇದೆ ಲೆಂದಿ ಪ್ರೋಸೆಸ್. ಆದ್ರೆ ಅದು ಕಂಪೇರ್ ಮಾಡಿದ್ರೆ ಈ 3 ವರ್ಷದ ಅವಧಿ ಒಳಗೆ ಮಾತ್ರ ಅತಿ ಕಡಿಮೆ ಖರ್ಚಿನೊಳಗೆ ನಾವು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಒಂದು ಸ್ಟ್ರಾಂಗ್ ವರ್ಕ್ ಫೋರ್ಸ್ ಪ್ರಿಪೇರ್ ಮಾಡಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನನ್ನ ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.